ರಸ್ತೆ ಅಂತ ಹೇಳಿ ಸರ್ಕಾರದ ವತಿಯಿಂದ ಕಳೆದ 20 ವರ್ಷಗಳ ಹಿಂದೆ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ರೈತರ ಭೂಮಿಯನ್ನ ನೋಟಿಫಿಕೇಶನ್ ಮಾಡ್ತಾರೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲಿಗೆ 20 ವರ್ಷ ಆಗಿದೆ. ಬಂದು ಹೋದ ಸರ್ಕಾರಗಳು ಅನೇಕ, ಆದರೆ ರೈತರು ಏನು ಜೀವಂತವಾಗಿ ಇರಬೇಕಾ ಬೇಡವಾ ಅನ್ನೋ ಕಾಮನ್ ಸೆನ್ಸ್ ಈ ಸರ್ಕಾರಗಳಿಗೆ ಇಲ್ಲ ಅನ್ನೋದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒನ್ಸ್ ನೋಟಿಫಿಕೇಶನ್ ಆಗಿಬಿಟ್ರೆ ಕೃಷಿ ಭೂಮಿ ಅದು ನೋಟಿಫಿಕೇಶನ್ ಆದಮೇಲೆ ರೈತನ ಭೂಮಿ ಪರವಾನಿ ಮಾಡಂಗಿಲ್ಲ. ಎರಡನೇದು ಯಾವ ಘಟ್ಟಗಳನ್ನ ಮಾಡಂಗಿಲ್ಲ, ಪಂಪ್ ಹೌಸ್ಗಳನ್ನು ಮಾಡಂಗಿಲ್ಲ, ಅಥವಾ ಇತರೆ ಡೆವಲಪ್ಮೆಂಟ್ಗಳನ್ನು ಮಾಡಂಗಿಲ್ಲ. ಅಂದ್ರೆ ಸರ್ಕಾರ ನಮಗೆ ಕೈಗೆ ಕಾಲಿಗೆ ಲಾಕ್ ಮಾಡ್ದಂಗೆ, ನೀನು ಜೀವ ಇರಬೇಕು ಅಥವಾ ಜೀವ ಇಲ್ದಂಗೂ ಇರಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಮಾಡುವಂತ ಕೆಲಸ ಇದೆ. ಇದೇ ಅನೇಕ ತರದ ಅನೇಕ ವಿಧವಾದಂಥ ಚಳುವಳಿಗಳನ್ನ ಎಗನೆಸ್ಟ್ BDA ಹೋರಾಟ ಮಾಡಿದ್ದೀವಿ. ಈಗ ಪ್ರಾರಂಭದ ದಿನಗಳಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ ಅನೇಕ ಜನ ಹಿರಿಯ ಹೋರಾಟಗಾರರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಅವರು ಅನೇಕ ಜನ ಈಗಾಗಲೇ ಕಾಲಾತೀತರಾಗಿದ್ದಾರೆ. ಏನಪ್ಪ ಹೇಳ್ಬೇಕಂದ್ರೆ 20 ವರ್ಷದ ಆಗ ಹುಟ್ಟಿದಂಥ ಹೆಣ್ಣು ಮಗಳು ಅವಾಗೇನಾರ ಪ್ರೈಮರಿ ಸ್ಕೂಲ್ ಓದ್ತಾ ಇದ್ರೆ, ಹೈಸ್ಕೂಲ್ ಓದ್ತಾ ಇದ್ರೆ ಈಗ ಮದುವೆ ಮಾಡಿ ಕೊಡಬೇಕಾಗಿತ್ತು. ಮಕ್ಕಳು ಆಗ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಇವತ್ತು ಹೈಯರ್ ಸ್ಟಡೀಸಲ್ಲಿ ಇರಬೇಕು. ರೈತನ ಆರ್ಥಿಕವಾಗಿ ಕಟ್ಟ ಹಾಕಿ ಅವನ ಅಭಿವೃದ್ಧಿ ಆಗದಂಗೆ ನೋಡ್ಕೊಳ್ಳುವಂಥ ಕೆಲಸವನ್ನ ಸರ್ಕಾರ ಮಾಡಿದೆ. ಇದು ಈ ಸರ್ಕಾರಗಳ ಮೂರ್ಖತನ. ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೂ ಕೂಡ ಈ ಸಮಸ್ಯೆ ಇತ್ತು, ಇವತ್ತು ಕೂಡ ಮುಂದುವರಿತ. ವ್ಯಾಪ್ತಿಯಲ್ಲಿ ಏನು ರಸ್ತೆ ನಿರ್ಮಾಣ ಆಗಬೇಕಾಗಿತ್ತೋ ಅದನ್ನ ಹೊಸ ಹೆಸರೊಂದನ್ನ ಇಟ್ಟು, ಹೊಸ ಹೆಸರಿನಲ್ಲಿ ಬಿಸಿನೆಸ್ ಕಾರಿಡಾರ್ ಅಂತ ಹೇಳಿ ಅದನ್ನ ಈಗ ಮಾಡಲಿಕ್ಕೆ ಹೊಸ ಐಡಿಯಾಲಜಿಗಳನ್ನ ಕ್ರಿಯೇಟ್ ಮಾಡ್ತಾರೆ.